ಎಲ್ಲರಿಗೂ ನಮಸ್ಕಾರ. ಈ ದಿನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಗಳ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಿತಿಯವರು ಪ್ರತಿಭಟನಾ ರ್ಯಾಲಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ಆ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಳ್ಳಕ್ಕೆ ಇಲ್ಲಿಂದ ಹೊರಟಿದ್ದೀವಿ. ಏನು ಇವತ್ತು ಅವರು ಗ್ಯಾಸ್ ಆಗಲಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಮಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ, ಆದ್ರೂ ಇಲ್ಲಿ ಕಡಿಮೆ ಮಾಡಬೇಕು. ಆದ್ರೆ ಕಡಿಮೆ ಮಾಡ್ತೀರಾ ಈಗ ಬೆಲೆ ಏರಿಕೆ ಮಾಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ 75ರಿಂದ 80% ನಮ್ಮ ಗ್ರಾಮೀಣ ಪ್ರದೇಶ ಮತ್ತು ಬಡವರು ಮತ್ತು ಮಧ್ಯಮ ವರ್ಗದವರು ಇದ್ದಾರೆ. 80% ಮೇಲೆ ಮಧ್ಯಮ ವರ್ಗದವರು ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ರು ಕೆಲ್ಸಕ್ಕೆ ಹೋಗ್ಬೇಕು. ಪ್ರತಿದಿನಾನು ಎಲ್ರಿಗೂ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು ಮತ್ತು ಊಟಕ್ಕೆ ಗ್ಯಾಸ್ ಬೇಕು. ಈಗ ಪ್ರತಿದಿನ ಯೂಸ್ ಮಾಡುವಂತ ಬಡವರ ಮೇಲೆ ಹೊರೆ ಹಾಕಿದ್ರೆ ಯಾವ ತರ ಇರುತ್ತೆ ಅಂತ ನೀವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಅದೇ ರೀತಿ ನಮ್ಮ ಈಗ ಮೀಸಲಾತಿ ಬಗ್ಗೆ 4% ಮೀಸಲಾತಿ ಕೊಟ್ಟಿದ್ದಾರೆ. ಮೈನಾರಿಟೀಸ್ ಅಂದ್ರೆ ಮುಸ್ಲಿಮ್ಸ್ ಒಬ್ಬರೇ ಬರಲ್ಲ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ, ಇನ್ನು ಕ್ರಿಶ್ಚಿಯನ್ಸ್ ಬರ್ತಾರೆ, ನಾನಾ ಇನ್ನು ಕಮ್ಯುನಿಟಿ ಅವರು ಬರ್ತಾರೆ. ಅವ್ರಿಗೆಲ್ಲ ಸೇರ್ಕೊಂಡು 4% ಮಾಡಿದ್ದಾರೆ. ಅದನ್ನು ಇವತ್ತು ರಾಜ್ಯಪಾಲರು ಬಿಲ್ಗೆ ಸೈನ್ ಹಾಕಿಲ್ಲ, ಅದನ್ನು ರಾಷ್ಟ್ರಪತಿಗೆ ಕೆಲಸಕ್ಕೆ ಹಂಗೆ ಇಟ್ಕೊಂಡಿದೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಈಗ ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ನಾವು ಏನು ಇವತ್ತು 80%, 90%, 75% ನಾವು ಗ್ರಾಮೀಣ ಮಟ್ಟದಲ್ಲಿ ಬಡವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಇವರೆಲ್ಲ ಡೆವಲಪ್ಮೆಂಟ್ ಆಗಬೇಕು. ಈ ಡೆವಲಪ್ಮೆಂಟ್ ಆಗುವಂತ ಸ್ಕೀಮ್ಗಳು ಮಾಡಬೇಕು ಭಾರತ ಸರ್ಕಾರದವರು. ನಾವು ಈಗ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಈ ಸ್ಕೀಮ್ಗಳು 5 ಗ್ಯಾರಂಟಿಗಳಿಂದ ನಿಮಗೆ GST ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಏನು ನಮ್ಮ GDP ವ್ಯಾಲ್ಯೂ ಯಾವ ಮಟ್ಟಕ್ಕೆ ಹೋಗಿದೆ. GST ಇಡೀ ಇಂಡಿಯಾದಲ್ಲೇ ನಮ್ಗೆ ಹೆಚ್ಚಿಗೆ ಕಲೆಕ್ಷನ್ ಆಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ. GDP ವ್ಯಾಲ್ಯೂ ಆಗಿರೋದು ಕೂಡ ನಮ್ಮ ಕರ್ನಾಟಕದಲ್ಲಿ GDP ಮಟ್ಟ ಬೆಳೆದಿದೆ. GDP ಮಟ್ಟ ಅಂದ್ರೆ ಬಡವರು ಎಂಜಾಯ್ಮೆಂಟ್ ಮಾಡೋದು, ಖರ್ಚು ಮಾಡುವಂತ ರೇಷು ಡೆವಲಪ್ಮೆಂಟ್ ಆದ್ರೆ ದೇಶ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ದೇಶ ಡೆವಲಪ್ಮೆಂಟ್ ಆಗಿರುವಂತ ಸ್ಕೀಮ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ. ನೀವು ಮಾಡ್ತಾ ಇರುವಂತ ಸ್ಕೀಮ್ಗಳನ್ನು ಬಡವರ ಮೇಲೆ ಹೊರೆ ಮಾಡುವಂತ ಸ್ಕೀಮ್ಗಳು ಮಾಡ್ತಾ ಇದ್ರಿ, ನಾವು ಬೆಲೆ ಏರಿಕೆ ಮಾಡ್ತಾ ಇದ್ರಿ. ಇವತ್ತು ನೀವು ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ನಾವು ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಎಲ್ಲರ ಪರವಾಗಿ ಅವ್ರಿಗೆ ಧಿಕ್ಕಾರವನ್ನು ಕೂಗ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿಗೆ ಧಿಕ್ಕಾರ.